ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋರೋಲಾ ಎಡ್ಜ್ 60 ಪ್ರೋ ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಫೋನ್ನ ಬೇಸ್ ವೇರಿಯಂಟು 30,000 ರೂಪಾಯಿ ಒಳಗೆ ಲಾಂಚ್ ಆಗ್ಬೋದು ಅಂತ. ಇನ್ ಕೇಸ್ ಈ ಫೋನ್ ಏನಾದರೂ 30,000 ರೂಪಾಯಿ ಒಳಗೆ ಲಾಂಚ್ ಆಯಿತು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ ಫೋನ್ ಈ ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಆಗಬಹುದು ಸದ್ಯಕ್ಕೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಈ ಸೆಗ್ಮೆಂಟ್ನ ಮೋಸ್ಟ್ ಡ್ಯೂರಬಲ್ ಸ್ಮಾರ್ಟ್ ಫೋನ್ ಅಂತೆ. ಜೊತೆಗೆ DxO ಮಾರ್ಕ್ ನಿಮಗೆ ಗೊತ್ತಿರ್ಬೋದು, ಇದು ಬೆಂಚ್ ಮಾರ್ಕನ್ನು ನೀಡುವಂಥ ಒಂದು ಪ್ಲ್ಯಾಟ್ಫಾರ್ಮು. ಇದು ಜಗತ್ತಿನಲ್ಲಿ ಬ್ಯಾಟ್ರಿಗೆ ಹೈಯೆಸ್ಟ್ DxO ಮಾರ್ಕ್ ಗೋಲ್ಡನ್ನು ಪಡ್ಕೊಂಡಿರುವಂಥ ಒಂದು ಡಿವೈಸ್ ಅಂತೆ. ಸೊ ಇದರಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೊ ಇನ್ ಕೇಸ್ ನೀವೇನಾದರೂ 25,000 to 30,000 ರೂಪಾಯಿ ಫೋನ್ನ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೋಡಿ, ಇದು ಒಂದು ಆಪ್ಷನ್ ಆಗಬಹುದೇನೋ. ನೋಡೋಣ ನಿಮ್ಗೆ ಇಷ್ಟ ಆಗುತ್ತೆ ಹೆಂಗೆ ಅಂತ. ಫಸ್ಟ್ ಈ ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರೊಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಯಾವುದೇ ಬ್ಯಾಕ್ ಕವರ್ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇತ್ತೀಚೆಗೆ ಮೋಟೋದವರು ಬ್ಯಾಕ್ ಕವರ್ ಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನೋಡೋಕೆ ಸಿಗ್ತಿದೆ. ಸಖತ್ ಪ್ರೀಮಿಯಮ್ ಆಗಿದೆ ಅಂತ ಅನ್ನಿಸ್ತದೆ. ಆಮೇಲೆ ಬರ್ತಿನೋದಕ್ಕೆ ಇದ್ರ ಕೆಳಗಡೆ ನಮಗೆ 90 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು. ಸೂಪರ್ ವಿಷಯ ಅಂತೀನಿ ಆಯಿತಾ. ಈ ಪ್ರೈಸ್ ರೇಂಜ್ಗೆ 90 ವ್ಯಾಟು, ಅದು ಕೂಡ ಮೋಟೋದವರು ಟೈಪ್ ಸಿ ಚಾರ್ಜಿಂಗ್ನ ಜೊತೆ ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು ಕ್ವಾಲಿಟಿ ಬೆಂಕಿ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಕಾಂಪ್ಯಾಕ್ಟ್ ಆಗಿದೆ, ಕೈಗೆ ಗ್ರಿಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹೆವಿ ಲೈಟ್ ವೆಯ್ಟ್ ಸಹ ಇದೆ. ಕೇವಲ 186 ಗ್ರಾಮ್ ವೆಯ್ಟು ಮತ್ತು 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಫ್ರಂಟಲ್ಲಿ ನಮಗೆ ಫುಲ್ಲಿ ಕರ್ವ್ಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಫ್ರಂಟಲ್ಲಿರುವಂಥ ಗ್ಲಾಸ್ ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್. ಸೂಪರ್ ವಿಷಯ. ಬೆಸಲ್ ಎಲ್ಲ ತುಂಬ ಕಡಿಮೆ ಇದೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವು ಸಪ್ರೇಟಾಗಿ ಹಾಕೋಬೇಕಾಗತ್ತೆ. ಫ್ರಂಟಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ವೀಗನ್ ಲೆದರ್ ಬ್ಯಾಕು, ಯುನೀಕ್ ಕಲರ್ ಟೆಕ್ಸ್ಚರನ್ನು, ಒಂದು ರೀತಿ ಲೆದರಿ ಫಿನಿಶ್ ಆಯಿತಾ. ಗ್ರಿಪ್ಪು ಕೈಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಸ್ಮಡ್ಜಸ್ ಆಗಲ್ಲ, ಪ್ರೀಮಿಯಮ್ ಆಗು ಸಹ ಕಾಣುತ್ತೆ. ಪ್ಯಾಂಟಾನ್ ಕಲರ್ಸು ನಿಮಗೆ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲೂ ಸಹ ಅವೈಲಬಲ್ ಇದೆ. ಇದು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್ನ ಹೊಂದಿರುವಂಥ ಸ್ಮಾರ್ಟ್ ಫೋನ್ ಕೂಡ ಹೌದು ಆಯಿತಾ. ಹಂಗಂತ ಎಸೆಯಕ್ಕೆ ಹೋಗ್ಬೇಡಿ, ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಬಿದ್ದು ಹೊಡೆದೋಗ್ಬೋದು. ಜೊತೆಗೆ ನಮ್ಗೆ ಇದರಲ್ಲಿ IP68, IP69 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ. ಸೂಪರ್ ವಿಷಯ. ಇನ್ನು ನಮಗೆ ಈ ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನಾವು ಹಾಕೋಬೋದು ಮತ್ತು ಒಂದು ಡೆಡಿಕೇಟೆಡ್ AI ಬಟನ್ ಸಹ ಇದೆ. ಇದಕ್ಕೆ AI ಕೀ ಅಂತ ಕರೀತಾರೆ. ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು, ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಸಹ ಬರೆದಿದೆ ಮತ್ತು ಇದರಲ್ಲಿ ಎಡ್ಜ್ ಲೈಟ್ ಸಹ ಇದೆ. ಫೋನ್ ಉಲ್ಟಾ ಇಟ್ಟಿದ್ದಾಗ ಕಾರ್ನರ್ಸಲ್ಲಿ ನಮಗೆ ಒಂದು ರೀತಿ ನೋಟಿಫಿಕೇಶನ್ LED ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಮತ್ತು ಈ ಫೋನ್ನ ಹಿಂದೆ 3 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು ಮತ್ತು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಹ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೀಮಿಯಮ್ ಆಗಿದೆ, ಬೆಂಕಿ ಇದೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಲುಕ್ಕನ್ನು, ಬೆಸ್ಟ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಮೆಟಾಲಿಕ್ ಫ್ರೇಮ್ನು ಕೊಟ್ಬಿಟ್ಟಿದ್ರೆ ಅವನ ಅಜ್ಜಿ ಬೆಂಕಿ ಇರ್ತಿತ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.7 ಇಂಚಿಂದು 1.5K ರೆಸೊಲ್ಯೂಷನ್ನ ಹೊಂದಿರುವಂಥ POLED ಡಿಸ್ಪ್ಲೇ ಇದೆ. ಇದು ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಯಿತಾ. ಪ್ಯಾಂಟಾನ್ ವ್ಯಾಲಿಡೇಟೆಡ್ ಡಿಸ್ಪ್ಲೇ. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿ ಸಹ ಇದೆ. 4500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಹೈ ಬ್ರೈಟ್ನೆಸ್ ಮೋಡಲ್ಲೂ ಸಹ 1400 ನಿಟ್ಸ್ ತನಕ ಹೋಗುತ್ತೆ. HDR10+ ಸಪೋರ್ಟ್ ಮಾಡುತ್ತೆ. 10-bit ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 100% DCI-P3 ಕಲರ್ ಗೌರ್ಮೆಂಟನ್ನು ಕೂಡ ಸಪೋರ್ಟ್ ಮಾಡುತ್ತೆ. PWM ಡಿಮ್ಮಿಂಗ್ ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ ಡಿಸ್ಪ್ಲೇ ಅಂತೂ ಟಾಪ್ ನಾಚ್ ಅಂತೀನಿ. ನಮ್ಗೆ ಇದರಲ್ಲಿ ವೆಟ್ ಟಚ್ ಸಹ ಇದೆ. ಸೊ ಆ್ಯಂಟಿ ಫಿಂಗರ್ ಪ್ರಿಂಟ್ ಕೋಟಿಂಗನ್ನು ಸಹ ಇದಕ್ಕೆ ಹಾಕಿದಾರಂತೆ. ಅಷ್ಟಾಗಿ ನಿಮಗೆ ಡಿಸ್ಪ್ಲೇ ಮೇಲೆ ಫಿಂಗರ್ ಪ್ರಿಂಟ್ ಬೀಳಲ್ಲ ಅಂತ ಆಯಿತಾ.
ಸೊ ಡಿಸ್ಪ್ಲೇ ಸೂಪರ್ ಆಗಿದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ನಿಮಗೆ ರ್ಯಾಮ್ ಅಪ್ ಟು 12 GB ತನಕ ಎಕ್ಸ್ಟೆಂಡ್ ಕೂಡ ಆಗುತ್ತೆ, ಅಂದರೆ ಸ್ಟೋರೇಜನ್ನೇ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಮತ್ತು ರ್ಯಾಮ್ ಸ್ಟೋರೇಜ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. LPDDR5X ರ್ಯಾಮು ಮತ್ತು UFS 4.0 ಸ್ಟೋರೇಜು. ಬೆಂಕಿ ವಿಷಯ ಗುರು, ಆಯಿತಾ. ಬಿಗ್ಗೆಸ್ಟ್ ಅಪ್ಗ್ರೇಡು ಕಳೆದ ವರ್ಷದ ಎಡ್ಜ್ 50 Pro ಕಂಪೇರ್ ಮಾಡಿದ್ರೆ ಬಿಗ್ಗೆಸ್ಟ್ ಅಪ್ಗ್ರೇಡ್ ಅಂತೀನಿ. ಮತ್ತು ರ್ಯಾಮ್ ಬೂಸ್ಟ್ 4.0 ಸಹ ಇದರಲ್ಲಿದೆ. ಸೊ ಒಂದು ರೀತಿ ಸ್ವಲ್ಪ ಇನ್ನೂ ಫಾಸ್ಟಾಗಿ ಏನೋ ಕೆಲಸ ಮಾಡುತ್ತಂತೆ ರ್ಯಾಮು, ನಂಗೆ ಅನ್ನಿಸ್ತಂಗೆ. ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ಆಯಿತಾ. ಇದರಲ್ಲಿರುವಂಥ ರ್ಯಾಮ್ ಆಲ್ರೆಡಿ ಚೆನ್ನಾಗಿದೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಡೈಮಂಡ್ಸಿಟಿ 8350 ಎಕ್ಸ್ಟ್ರೀಮ್ ಪ್ರೋಸೆಸರ್ ಇದೆ. 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 13,11,000 ರೇಟಿಂಗನ್ನು ಕೊಡ್ತು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಚೆಕ್ ಮಾಡ್ದಂಗೆ ಸ್ವಲ್ಪ ಫೋನು ಬಿಸಿ ಆಗುತ್ತೆ ಅಂತ ಅನ್ನಿಸ್ತು, ಆಯಿತಾ. ಬಟ್ ಇದರಲ್ಲಿ ವೇಪರ್ ಕೂಲಿಂಗ್ ಚೇಂಬರ್ ಇದೆ, ಹೀಟ್ ಡೆಸಿಪೇಷನ್ ಚೆನ್ನಾಗಾಗುತ್ತೆ. 49 ಡಿಗ್ರಿ ತನಕ ಹೋಯ್ತು. ಸೊ ಸ್ವಲ್ಪ ಬಿಸಿ ಆಗುತ್ತೆ, ಬಟ್ ಬ್ಯಾಟ್ರಿ ಡ್ರೈನ್ ತುಂಬ ಕಡಿಮೆ ಆಯಿತು. ಬರೀ ಒಂದು 3% ಬ್ಯಾಟ್ರಿ ಡ್ರೈನ್ ಆಯಿತು. ಸೂಪರ್ ವಿಷಯ. ಸ್ವಲ್ಪ ಬಿಸಿ ಫೀಲ್ ಆಗ್ಬೋದು. ಬ್ಯಾಕ್ ಕವರ್ ಹಾಕೊಂಡ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರ್ ಕೊಟ್ಟಿಲ್ಲ, ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು. ಗೇಮಿಂಗಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ನಂಗೆ ಹೋಗುತ್ತೆ. ಸೊ 90 FPS ಗೇಮ್ ಪ್ಲೇ ಇಲ್ಲ, ಇದು ತುಂಬ ಸ್ಮೂತ್ ಕೆಲಸವನ್ನು ಮಾಡುತ್ತೆ. ಮ್ಯಾಕ್ಸಿಮಮ್ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಕೂಡ ಪ್ಲೇಯಬಲ್ ಇದೆ. ತಲೆಗಿಡಿಸ್ಕೊಬೇಡಿ, ಈ ಬೆಲೆಗೆ ಒಂದು ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹಾಕಿದ್ದಾರೆ. ಪವರ್ಫುಲ್ ಆಗಿರೋ ಪ್ರೊಸೆಸರೇ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರು. ಸೊ ಇದು LYT 700C ಸೆನ್ಸರ್, ಆಯಿತಾ. ಒಂದು ಸುಮಾರಾಗಿರುವಂಥ ಸೆನ್ಸರ್. f1.8 ಅಪರ್ಚರು ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಸೊ ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ, ಆಯಿತಾ. ತುಂಬ ಪ್ರೋಸೆಸ್ ಮಾಡುತ್ತೆ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಕೆಲವೊಂದು ಗ್ರೈನ್ಸನ್ನು ಕೂಡ ಪ್ರೋಸೆಸ್ ಮಾಡಿ ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ ಅಂತ ಅನ್ನಿಸ್ತು. ಈವನ್ ಡೇ ಲೈಟಲ್ಲಂತೂ ಸಕಲಾಗಿ ಬರುತ್ತೆ. ಸ್ವಲ್ಪ ಲೈಟಿಂಗ್ ಕಂಡೀಷನಲ್ಲಿ ಕೆಲವೊಂದು ಟೈಮು ನಮಗೆ ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಕೂಡ ಅನ್ನಿಸ್ಬೋದು, ಆಯಿತಾ. ಮೈನ್ ಸೆನ್ಸಾರ್ ಪರ್ಸ್ನಲಿ ಫೈನಲ್ ಔಟ್ಪುಟ್ ನನಗೆ ಇಷ್ಟ ಆಯಿತು. ಜೊತೆಗೆ ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಪ್ಲಸ್ ಮ್ಯಾಕ್ರೋ ಕ್ಯಾಮ್ರಾ ರೀತಿ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. 50 MP ಆಗಿರೋದ್ರಿಂದ ವೈಡ್ ಆ್ಯಂಗಲ್ನಲ್ಲಿ ಕ್ವಾಲಿಟಿ ರಿಟೇನ್ ಆಗಿರುತ್ತೆ. ಗ್ರೇನ್ಸ್ ಕೂಡ ತುಂಬ ಕಡಿಮೆ ಇದೆ. ಡೀಟೇಲ್ಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ವೈಡ್ ಆಗಿ ಸಹ ಇದೆ. ಇದರಲ್ಲೇ ನಾವು ಮ್ಯಾಕ್ರೋ ಶಾರ್ಟ್ಸ್ನ ಕೂಡ ತೆಗಿಬೋದು. ಇದು ಕೂಡ ಒಂದು ಲೆವೆಲಿಗೆ ಮ್ಯಾಕ್ರೋ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ 2 ಸೆನ್ಸರ್ ಅಂತೂ ಇಂಪ್ರೆಸ್ ಮಾಡ್ತು. ಇನ್ನು 3ನೇ ಸೆನ್ಸಾರ್ ಬಂದ್ಬಿಟ್ಟು 10 MP 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಸೆನ್ಸಾರು. ಇದು 50 MP ತನಕ ಸೂಪರ್ ಝೂಮನ್ನು ಸಹ ಮಾಡುತ್ತೆ. ಇದರಲ್ಲೂ ಸಹ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದರಲ್ಲಿ ನಾವು ಪೋರ್ಟ್ರೇಟ್ ಶಾಟ್ಸನ್ನು ತೆಗಿಬೋದು. ಸಖತ್ತಾಗಿದೆ, ಆಯಿತಾ. ಇದು ಕೂಡ ತುಂಬ ಇಂಪ್ರೆಸ್ ಮಾಡ್ತು. ಎಡ್ಜ್ ಡಿಟೆಕ್ಷನ್ ಕೂಡ ತುಂಬ ಆ್ಯಕ್ಯುರೇಟ್ ಆಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. 10 MP ಆಗಿರೋದ್ರಿಂದ ಪೋರ್ಟ್ರೇಟ್ಗೆ ಅಷ್ಟು ಮ್ಯಾಟ್ರ್ ಆಗಲ್ಲ. ಇದು ಕೂಡ ಹೆವಿ ಪ್ರೋಸೆಸ್ ಮಾಡುತ್ತೆ ಅಂತ ಅನ್ನಿಸ್ತು. ಕೊಟ್ಟಿರುವಂಥ 3ಕ್ಕೆ 3 ಸೆನ್ಸಾರ್ಗಳು ಸಹ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಮಗೆ ಇದರಲ್ಲಿ 3-in-1 ಲೈಟ್ ಸೆನ್ಸಾರ್ ಅಂತೆ, ಆಯಿತಾ. ಸೊ ಎಕ್ಸ್ಪೋಜರು, ಆಟೋ ವೈಟ್ ಬ್ಯಾಲೆನ್ಸು, ಪ್ರತಿಯೊಂದು ಫ್ಲಿಕ್ಕರ್ ಅದನ್ನೆಲ್ಲದು ಕೂಡ ಅದೇ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಳುತ್ತೆ, ಚೆನ್ನಾಗಿ ಪ್ರೋಸೆಸ್ ಮಾಡುತ್ತೆ ಅಂತ ಅಂತಾರಪ್ಪ. ಅದು ಇಂಟರ್ನಲ್ ಆಗೋದು, ನಮಗೆ ಕತೆ ಹೇಳ್ತಾರಷ್ಟೇ. ಒಳಗಡೆ ಏನಾಗುತ್ತೋ ಅವ್ರಿಗೆ ಗೊತ್ತದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಫ್ರಂಟ್ ಕ್ಯಾಮ್ರಾ ಕೂಡ 50 MP. ಇದು f2.0 ಅಪರ್ಚರು, ಕ್ವಾಡ್ ಪಿಕ್ಸೆಲ್ ಟೆಕ್ನಾಲಜಿ ಅಂತೆ. ಹೆವಿ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಮೇಕಪ್ ಹಾಕಿರೋ ರೀತಿ ಸಕಲಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಇದು ಕೂಡ ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಟೆಡ್ ಅಂತ ಅನಿಸುತ್ತೆ, ಬಟ್ ನೋಡೋಕೆ ಮಾತ್ರ ಸಕಲಾಗಿ ಕಾಣುತ್ತೆ. ಇವ್ರು ಕೊಟ್ಟಿರುವಂಥ 4ಕ್ಕೆ 4 ಕ್ಯಾಮ್ರಾಗಳು ಕೂಡ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಎಲ್ಲೂ ಕೂಡ ಮೋಸ ಅಂತ ಅನ್ನಿಸ್ಲಿಲ್ಲ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇದು HDR10ನಲ್ಲೂ ಕೂಡ ರೆಕಾರ್ಡ್ ಮಾಡಬಲ್ಲ ಅಂತ ಕೆಪಾಸಿಟಿನ ಹೊಂದಿರುವಂಥದ್ದು. ಇನ್ನು AI ಫೀಚರಿಗೆ ಬಂತು ಅಂತ ಅಂದರೆ ಎಲ್ಲದು ಏನು ಗೂಗಲ್ ಫೋಟೋಸ್ AI ಫೀಚರ್ ಇದೆ, ಪ್ರತಿಯೊಂದು ಇದೆ. ಮ್ಯಾಜಿಕ್ ಎರೇಸರ್ ಆಗಿರ್ಬೋದು, ಅವ್ರದ್ದು ಎಲ್ಲ ಫೀಚರು ಕೂಡ ನಮಗೆ ಸಿಗ್ತಾ ಇದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ನನಗೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ನಮಗೆ ಈ ಫೋನಲ್ಲಿ ಆಗಲೇ ಹೇಳ್ದಂಗೆ 6000 mAh ಕೆಪಾಸಿಟಿ ಬ್ಯಾಟ್ರಿ,
90 ವ್ಯಾಟ್ನ ವಯರ್ಡ್ ಚಾರ್ಜಿಂಗು ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಸಹ ಆಗುತ್ತೆ. ಆಗಲೇ ಹೇಳ್ದಂಗೆ DxO Mark Gold ಬ್ಯಾಟ್ರಿ ಹೈಯೆಸ್ಟ್ ರೇಟೆಡ್ ಅಂತೆ ಜಗತ್ತಿನಲ್ಲಿ. ಸೊ ಸೂಪರ್ ವಿಷಯ. ಬ್ಯಾಟ್ರಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇಷ್ಟು ತಿನ್ನಾಗಿದ್ರು ಸಹ ತುಂಬ ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಇನ್ ಡಿಸ್ಪ್ಲೇ ಆಪ್ಟಿಕಲ್ ಆಗಲೇ ಹೇಳ್ದಂಗೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಎರಡೂ ಫಾಸ್ಟ್ ಆಗಿದೆ ಮತ್ತು ಇದರಲ್ಲಿ ಥಿಂಕ್ ಶೀಲ್ಡ್ ಸಹ ನಮಗೆ ಸಿಗ್ತಾ ಇದೆ. ಇನ್ನು OSಗೆ ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ ಹಲೋ UI, ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ, ಬಟ್ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಒಟ್ಟಿಗೆ OS ಅಂತೂ ಹೆವಿ ಆಪ್ಟಿಮೈಸ್ ಆಗಿದೆ, ಸ್ಮೂತ್ ಆಗಿದೆ ಮತ್ತು ಆಗಲೇ ಹೇಳ್ದಂಗೆ ಡೆಡಿಕೇಟೆಡ್ AI ಬಟನ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ಇದು ಪರ್ಪ್ಲೆಕ್ಸಿಟಿ ಅಂತ ಒಂದು AI ಇದೆ, ಅದನ್ನು ಇಂಟಿಗ್ರೇಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಜರ್ನಲ್ ಫೀಚರ್ ಮೊನ್ನೆ ಮೋಟೋ ಫೋನಿಗೆ ಬಂತಲ್ವಾ, ಸೊ ಅದನ್ನು ಈ ಡೆಡಿಕೇಟೆಡ್ ಬಟನಿಗೆ ಹಾಕಿಟ್ಟಿದ್ದಾರೆ. ನೀವೇನಿಲ್ಲ, ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಅದು ಟ್ರಿಗರ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಲೈಫನ್ನೇ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ವಾಯ್ಸ್ ರೆಕಾರ್ಡ್ ಮಾಡಿ ಬಿಟ್ಟರೆ, ಅದೇ ನೀವೇನೇನು ರಿಮೈಂಡ್ ಮಾಡಬೇಕು ಅಂದ್ಕೊಂಡಿದ್ರಿ ಅಥವಾ ರಿಮೈಂಡಿಗೆ ಇಟ್ಕೊಳಕ್ಕೆ ಕೇಳಿದ್ರಿ ಅದೆಲ್ಲದನ್ನು ಸಮ್ಮರೈಸ್ ಮಾಡುತ್ತೆ. ಸೊ ಇದನ್ನೆಲ್ಲದನ್ನು ವಿಷಯಗಳನ್ನ ನೆನ್ಪಿಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಏನೋ ನಿಮ್ಮ ಜೀವನದಲ್ಲಿ ಆಗ್ತಿರೋದನ್ನು ನೀವು ಇಲ್ಲಿ ಹಾಕ್ಬಿಟ್ಟು ಬಿಟ್ಟರೆ ಯಾವಾಗಲಾದರೂ ನೆನೆಸ್ಕೊಳ್ಳೋಕ್ಕೆ ಅಥವಾ ಏನಾರು ಮರ್ತೋಗಿರೋದನ್ನು ನಾವು ಈ ಮುಖಾಂತರ ನೆನಪಿಸ್ಕೋಬೋದು. ಸೊ ಆ ರೀತಿ ಇದು ಕೆಲಸವನ್ನು ಮಾಡುತ್ತೆ. ಸೊ ನಂಗೆ ಗೊತ್ತಿಲ್ಲ ಇದು ಎಷ್ಟು ಪ್ರಾಕ್ಟಿಕಲ್, ಜನ ಇದನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅಂತ. OS ಅಂತೂ ತುಂಬ ಚೆನ್ನಾಗಿದೆ. ಕಸ್ಟಮೈಸೇಷನ್ನು, ವಿಡ್ಜೆಟ್ ಫೀಚರ್ ಎಲ್ಲ ಚೆನ್ನಾಗಿದೆ. ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟ್ ಕೊಡ್ತಾರಂತೆ, 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೊ ಈ ಒಂದು ಏನು ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ ಅದು ಮೋಟೋ AI ಅಂಡರ್ ಬರುತ್ತೆ ಆಯಿತಾ. ಸೊ ಇದರಲ್ಲೇ ನೀವು ಕೆಲವೊಂದು ಜನ್ರೇಟಿವ್ ಫೀಚರ್ ಎಲ್ಲ ಇದೆ. ಸೊ ಇಮೇಜ್ ಸ್ಟುಡಿಯೋ ಅಂತ, ಅಲ್ಲೇ ಫೋಟೋಸ್ನೆಲ್ಲ ನೀವು ಜನ್ರೇಟ್ ಮಾಡ್ಕೋಬೋದು. ಜೆಮಿನೈ ಸಹ ಇದೆ ಆಯಿತಾ. ಸೊ ಅದನ್ನು ಬೇಕಾದರೂ ನೀವು ಹಾಕೋಬೋದು. ಸೊ ಬೈ ಡಿಫಾಲ್ಟು ಪರ್ಪ್ಲೆಕ್ಸಿಟಿ AI, ಸೊ ಇವರು ಮೋಟೋದವರು ಕೊಲಾಬರೇಟ್ ಆಗಿದ್ದಾರೆ ಪರ್ಪ್ಲೆಕ್ಸಿಟಿ ಅವ್ರ ಜೊತೆ. ಕೋಪಲೈಟ್ನ ಬೇಕಾದ್ರೆ ನೀವು ಇದಕ್ಕೆ ಹಾಕೋಬೋದು. ಇದು ಬಿಟ್ಟರೆ ಆಗಲೇ ಹೇಳ್ದಂಗೆ ಜರ್ನಲ್ ಫೀಚರು, ಕ್ಯಾಚ್ ಮಿ ಅಪ್ ಎಲ್ಲದೂ ಕೂಡ ಈ ಬಟನ್ ಒಳಗಡೆ ನಿಮಗೆ ಸಿಗ್ತಾ ಇದೆ. ಸೊ ನೋಡಿ, ಯೂಸ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಸರ್ಕಲ್ ಟು ಸರ್ಚ್ ಫೀಚರು, ಈ ಫೋಟೋ ಎನ್ಹಾನ್ಸ್ಮೆಂಟ್ ಫೀಚರು, ಆಮೇಲೆ ಸ್ಮಾರ್ಟ್ ಮೋಷನ್ ಕ್ಯಾಪ್ಚರು, ಈ ಥರ ಎಲ್ಲದೂ ಇದೆ. ಸೆಗ್ಮೆಂಟೇಷನ್ನು ಮಾಡುತ್ತೆ, ಸ್ಮಾರ್ಟ್ ಕಲರ್ನ ಆಟೋ ಕ್ಯಾಪ್ಚರ್ ಕೂಡ ಮಾಡುತ್ತೆ, ಫೋಟೋಸ್ನ, ಗೆಸ್ಚರ್ಸು, ಸ್ಮೈಲ್ಸ್ನೆಲ್ಲ. ಸ್ಟೆಬಿಲೈಸೇಷನ್ ಇದೆ ಅಡಾಪ್ಟಿವ್ AI ಮುಖಾಂತರ. ಮ್ಯಾಜಿಕ್ ಕ್ಯಾನ್ವಾಸು, ಟೆಕ್ಸ್ಟ್ ಟು ಇಮೇಜ್ ಕನ್ವರ್ಷನ್ನು, ಸ್ಟೈಲ್ ಸಿಂಕು ಪ್ರತಿಯೊಂದು ಸಹ ಇದೆ. ಸೊ ವಾಲ್ಪೇಪರ್ನ ನೀವು ಹಾಕಿರೋ ಬಟ್ಟೆಗೆ ಆ ರೀತಿ ಜನ್ರೇಟ್ ಮಾಡ್ಕೊಂಡು ವಾಲ್ಪೇಪರ್ ಹಾಕೋಬೋದು ಆಯಿತಾ. ನಂತರ ಸ್ಮಾರ್ಟ್ ಕನೆಕ್ಟ್ ಫೀಚರ್ ಸಹ ಇದೆ. ಸೊ ನಿಮ್ಮ ಲ್ಯಾಪ್ಟಾಪು ಟಿವಿಗೆ ಪಟ್ ಅಂತ ಕನೆಕ್ಟ್ ಮಾಡ್ಬೋದು. ಫೈಲ್ ಟ್ರಾನ್ಸ್ಫರ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಬೋದು. ಫ್ಯಾಮಿಲಿ ಸ್ಪೇಸ್ ಇದೆ. ಫ್ಯಾಮಿಲಿ ಸ್ಪೇಸ್ ಅಂತ ಅಂದರೆ ನಿಮ್ಮ ಮಕ್ಕಳಿಗೆ ಫೋನ್ ಕೊಡಿಸ್ತಾ ಇದ್ದೀರಾ ಅಂದರೆ ಅವ್ರ ಡಿವೈಸ್ನ ನೀವು ಕಂಟ್ರೋಲ್ ಮಾಡೋ ರೀತಿ ಸಕಾಲಾಗಿದೆ ಈ ಫೀಚರು. ನೋಡಿ, ಮಕ್ಕಳಿಗೆ ಫೋನ್ ಕೊಡಿಸೋರು ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಹಾಗೆ ನನಗೆ ಮೋಟೋ ಆ್ಯಕ್ಷನ್ಸು, ಸೆಕ್ಯೂರ್ ಫೀಚರ್ ಎಲ್ಲ ಏನೇನೋ ಕೊಡ್ತಾರೆ ಆಯಿತಾ. ತುಂಬ ಜನ ಯೂಸೇ ಮಾಡಲ್ಲ ಒಟ್ಟಿಗೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದಿದೆ, ಡ್ಯುಯಲ್ ಸ್ಟೀರಿಯೋ. ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡುತ್ತೆ. ಹೈರೆಸ್ ಆಡಿಯೋ ಇದೆ ಮತ್ತು ಸ್ಪೇಷಿಯಲ್ ಆಡಿಯೋ ಸಹ ಇದು ಸಪೋರ್ಟ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 6E ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, NFC ಇದೆ ಮತ್ತು 16 5G ಬ್ಯಾಂಡ್ಗಳನ್ನು ಇದು ಸಪೋರ್ಟ್ ಮಾಡುತ್ತೆ. ನಾನು ಹೇಳೋದಾದರೆ ಒಟ್ಟಿನಲ್ಲಿ ಸದ್ಯಕ್ಕೆ ಈ ಫೋನು, ಸದ್ಯಕ್ಕೆ ಫ್ಯೂಚರ್ನಲ್ಲಿ ಬೇರೆ ಫೋನ್ಗಳು ಸಹ ಈ ಬೆಲೆಗೆ ಬರ್ಬೋದು. ಸದ್ಯಕ್ಕೆ 30,000 ರೇಂಜಲ್ಲಿ ಈ ಫೋನು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಕಾರಣ ಮತ್ತೊಮ್ಮೆ ಕೊಡ್ತೀನಿ ನೋಡಿ. ಇದರಲ್ಲಿರುವಂಥ ಬೆಸ್ಟ್ ಫೀಚರು ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ. ಲುಕ್ಕು ಕೂಡ ಚೆನ್ನಾಗಿದೆ. ಪ್ರೀಮಿಯಂ ಬಿಲ್ಡ್ ಸಹ ಇದೆ. ಮೆಟಾಲಿಕ್ ಕೊಟ್ಬಿಡಿದ್ರೆ ಬೆಂಕಿ ಇರ್ತಿತ್ತು. ಡಿಸ್ಪ್ಲೇ ಸೂಪರ್ ಆಗಿದೆ. ರ್ಯಾಮೋ ಸ್ಟೋರೇಜು ಟಾಪ್ ನಾಚು. ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿದೆ. ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, OS ಚೆನ್ನಾಗಿದೆ, ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. ಸೊ ನೋಡೋದಕ್ಕೆ ಹೋದರೆ ಆಲ್ರೌಂಡ್ ಅವಶ್ಯಕತೆ ಇರುವಂಥ ಮೆಜಾರಿಟಿ ಆಫ್ ದ ಫೀಚರ್ ಇದರಲ್ಲಿ ಟಾಪ್ ನಾಚ್ ಇದೆ ಆಯಿತಾ. ನೋಡಿ, ನಿಮಗೆ ಅವಶ್ಯಕತೆ ಇರುವಂಥ ಬೇಕಾಗಿರುವಂಥ ಫೀಚರ್ ಇದರಲ್ಲಿ ಸಖತ್ತಾಗಿದೆ ಅಂತ ನೋಡಿ ಪರ್ಚೇಸ್ ಮಾಡ್ಬೋದು. ಸೊ ಇಂಪ್ರೆಸಿವ್ ಅಂತೀನಿ. ನನಗೆ ಈ ಫೋನ್ ಇಷ್ಟ ಆಯಿತು ಸದ್ಯಕ್ಕೆ.
ನೆಕ್ಸ್ಟ್ ಬರ್ತಾ ಈ ಫೋನ್ನ ಬೆಲೆ ಇನ್ನೂ ಕಡಿಮೆ ಆದರೂ ಆಗ್ಬೋದಾಯ್ತಾ ಸೇಲ್ ಟೈಮಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.